ಮಿತ್ರರೇ ನಮಸ್ಕಾರ. ಮಹಾಸತ್ಯಕ್ಕೆ ಸ್ವಾಗತ ಸುಸ್ವಾಗತ. ಇಂದು ನಾವು ನೀಟ್ ಹಾಗೂ ಜೆಇ ಮೇನ್ ಪರೀಕ್ಷೆಗಳ ಬಗ್ಗೆ ತಿಳಿಯೋಣ ಬನ್ನಿ. ಜೆಇ ಮೇನ್ ಹಾಗೂ ನೀಟ್ ಎಂಬುದು MBBS ಹಾಗೂ NIT ಕಲಿಯಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಕಾಡುವ ಮಹಾ ಪೆಡಂಭೂತ ಎಂದರೆ ಅದು ತಪ್ಪಾಗಲಾರದು. 12ನೇ ತರಗತಿಯಲ್ಲಿ ವಿಜ್ಞಾನದಲ್ಲಿ 90ರಿಂದ 98% ಪಡೆದ ವಿದ್ಯಾರ್ಥಿಗಳು ಕೂಡ ಈ ನೀಟ್ ಹಾಗೂ ಜೆಇ ಮೇನ್ ಪರೀಕ್ಷೆಯಲ್ಲಿ ತಮಗೆ ಬೇಕಾದ ಕಟ್ ಆಫ್ ಅಂಕವನ್ನು ಪಡೆಯಲು ಕೂಡ ವಿಫಲರಾಗುತ್ತಾರೆ. ಈ ಸಂಬಂಧ ಹಲವಾರು ವಿದ್ಯಾರ್ಥಿಗಳು ಜೀವನದಲ್ಲಿ ಜಿಗುಪ್ಸೆಗೊಂಡು, ಮನೆಯವರಿಗೆ ಹೆದರಿ ಅಥವಾ ಸಂಕೋಚಗೊಂಡು, ಬಂಧು ಮಿತ್ರರಿಗೆ ಮುಖ ತೋರಿಸಲು ಸಂಕೋಚಗೊಂಡು ಹಲವಾರು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದೂ ಇದೆ. PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪುನಃ ಈ ನೀಟ್ ಎಂಬ ಎಕ್ಸಾಮ್ ಮಾಡಿಸುವುದು ಎಷ್ಟು ಸಮಂಜಸ? ಇದು ಯಾಕಾಗಿ? ನಿಜವಾಗಿ ಇಲ್ಲಿ ಯಾರ ತಪ್ಪಿದೆ? ಯಾರೋ ಮಾಡಿದ ತಪ್ಪಿಗೆ ಈ ವಿದ್ಯಾರ್ಥಿಗಳಿಗೆ ಈ ರೀತಿಯ ಶಿಕ್ಷೆ ನೀಡುವುದು ಎಷ್ಟು ಸರಿ? ಇಲ್ಲಿ ನಿಜವಾಗಿಯೂ ಭಾರತ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣುತ್ತದೆ. ಭಾರತ ಸರ್ಕಾರ NIT MBBS ಕಲಿಯುವ ವಿದ್ಯಾರ್ಥಿಗಳಿಗೆ ಬೇಕಾಗುವಷ್ಟು ವಿದ್ಯಾಕೇಂದ್ರಗಳನ್ನು ಕಟ್ಟಿಸದೇ ಇರುವ ಕೊರತೆಯೇ ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ. ಸರ್ಕಾರದ ಈ ವೈಫಲ್ಯ MBBS NIT ವಿದ್ಯಾರ್ಥಿಗಳಿಗೆ ನೀಟ್ ಹಾಗೂ ಜೆಇ ಮೇನ್ ಎಕ್ಸಾಮ್ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಭಾರತ ಸರ್ಕಾರ ಈ ಬಗ್ಗೆ ಇನ್ನೂ ಜಾಗರೂಕವಾಗದಿರುವುದು ದೊಡ್ಡ ವಿಪರ್ಯಾಸವೇ ಸರಿ. ಭಾರತದಲ್ಲಿ ಸುಮಾರು 25 ಲಕ್ಷ MBBS ಸೀಟುಗಳು ವರ್ಷಂಪ್ರತಿ ಬೇಕಾಗುತ್ತದೆ. ನಮ್ಮಲ್ಲಿಯೇ ಈಗ ಅದರ 5% ಸೀಟುಗಳು ಇಲ್ಲವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಬಾಳನ್ನು ಲಗಾಡಿ ತೆಗೆಯಲು ಈ ನೀಟ್ ಎಂಬ ಅಸ್ತ್ರವನ್ನು ಬಳಸಿ ಮಕ್ಕಳ ವಿದ್ಯಾಭ್ಯಾಸದ ಆಸೆಗೆ ಮಣ್ಣು ಎರಚುತ್ತಿದ್ದಾರೆ ಹಾಗೂ ಅವರ ಜೀವನವನ್ನು ಮೊಟಕುಗೊಳಿಸುತ್ತಿದ್ದಾರೆ. ಈ ನಮ್ಮ ದರಿದ್ರ ಸರ್ಕಾರ ಮಕ್ಕಳ ಪಾಲಿಗೆ ಇದ್ದೂ ಇಲ್ಲವಾಗಿದೆ, ಸತ್ತ ಹೆಣವಾಗಿದೆ. ನಮ್ಮ ಲೋಕಸಭೆಯ ಸಂಸದರುಗಳು ಮತ್ತು ರಾಜ್ಯದ MLAಗಳು ಎಲ್ಲೂ ಏನು ಮಾಡುತ್ತಾರೋ ಅವರಿಗೇ ಗೊತ್ತಿಲ್ಲ. ಅವರವರ ಕ್ಷೇತ್ರದಲ್ಲಿ ಪ್ರತಿ ತಾಲೂಕಿನಲ್ಲಿ ಸರ್ಕಾರಿ ಸ್ವಾಮ್ಯದ ವೈದ್ಯಕೀಯ ಕಾಲೇಜುಗಳನ್ನು ಹಾಗೂ ಇಂಜಿನಿಯರ್ ಕಾಲೇಜುಗಳನ್ನು ತೆರೆಸಿದರೆ, ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದರೆ ಈ ನಮ್ಮ ವಿದ್ಯಾರ್ಥಿಗಳ MBBSನ ಬಯಕೆಗಳನ್ನು ಅಥವಾ NITಯ ಬಯಕೆಗಳನ್ನು ಸಾಕಾರಗೊಳಿಸಬಹುದು. ಆದರೆ ನಮ್ಮ MLAಗಳು ಮಾಡುವ ದೊಡ್ಡ ಸಾಧನೆಯ ಕೆಲಸಗಳೇನು ಗೊತ್ತೇ? ಎಲ್ಲಿಯಾದರೂ 100ರಿಂದ 200 ಜನ ಸೇರುವ ಸಭೆ ಸಮಾರಂಭಗಳಿಗೆ ಹೋಗುವುದು, ಅಲ್ಲಿ ಪೊಟ್ಟು ಭಾಷಣ ಬಿಗಿಯುವುದು, ಶಾಲು ಹೊದಿಸಿಕೊಳ್ಳುವುದು, ಸನ್ಮಾನ ತಕ್ಕೊಳ್ಳುವುದು, ಇಷ್ಟೇ ಅವರ ಕಾರ್ಯತಂತ್ರ. ಇದು ಅವರ ದೊಡ್ಡ ಸಾಧನೆ. ಇದು ಬಿಟ್ಟು ಬೇರೇನು ಮಾಡಬೇಕೆಂಬುದೇ ಅವರಿಗೆ ಗೊತ್ತಿಲ್ಲ. ಉದಾಹರಣೆಗೆ, ಉಡುಪಿಯಲ್ಲಿ ಸರ್ಕಾರಿ ಸ್ವಾಮ್ಯದ ಇಂಜಿನಿಯರ್ ಕಾಲೇಜ್ ಇಲ್ಲ, ಸರ್ಕಾರದ ವೈದ್ಯಕೀಯ ಕಾಲೇಜುಗಳು ಇಲ್ಲ. ಕಾಪು ತಾಲೂಕಿನಲ್ಲೂ ಸರ್ಕಾರದ ಇಂಜಿನಿಯರ್ ಕಾಲೇಜು ಇಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲ. ಉಡುಪಿಯ ಮಣಿಪಾಲದಲ್ಲಿ ಒಂದು ಖಾಸಗಿ ವೈದ್ಯಕೀಯ ಕಾಲೇಜು ಇದೆ. ಅದರಲ್ಲಿ ಉಡುಪಿಯ ಯಾವ ವಿದ್ಯಾರ್ಥಿಗಳಿಗೂ ಸೀಟು ಸಿಗುವುದಿಲ್ಲ. ಎಲ್ಲ ಸೀಟುಗಳು ಉತ್ತರ ಭಾರತದವರಿಗೆ ಮೀಸಲಾಗಿಡುತ್ತದೆ. ವರ್ಷಕ್ಕೆ 20 ಲಕ್ಷದವರೆಗೆ ಹಣ ವಸೂಲಿ ಮಾಡುತ್ತಾರೆ. ಕಾರ್ಕಳ ತಾಲೂಕಿನಲ್ಲಿಯೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲಿ ಇಂಜಿನಿಯರ್ ಕಾಲೇಜ್ ಆಗಲಿ ಇಲ್ಲವೇ ಇಲ್ಲ. ಭಾರತ ದೇಶದ ಕೆಲವು ತಾಲೂಕುಗಳಲ್ಲಿ ಈ ರೀತಿಯ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಇವೆ. ನಮ್ಮ MLA MPಗಳು ಮಾತ್ರ ಎಲ್ಲಿಯಾದರೂ ಸಭೆ ನಡೆದರೆ ಅಲ್ಲಿಗೆ ಹೋಗುವುದು, ಶೋಕೇಸ್ ಪೀಸ್ಗಳಾಗಿ ಅಲ್ಲಿ ಕುಳಿತುಕೊಳ್ಳುವುದು. ಅದಕ್ಕಾಗಿ ಮಾತ್ರ ನಾವು ಮತ ಹಾಕಿ ಆರಿಸಿದ್ದು. ವಿದ್ಯಾಸಂಸ್ಥೆಗಳನ್ನು ತೆರೆಸುವ ಈ ರೀತಿಯ ಒಳ್ಳೆಯ ಕೆಲಸ ಮಾಡುವ ಗುಣ ಅವರ ರಕ್ತದಲ್ಲಿ ಆಗಲಿ ಅವರ ಜನ್ಮದಲ್ಲಿ ಆಗಲಿ ಬರಲು ಸಾಧ್ಯವಿಲ್ಲ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಆದರೆ ಏನು ಮಾಡಲಿ?
ಇಂತಹ ಹೆಡ್ಡ MLA MP ಗಳು ಆರಿಸಿರುವುದಕ್ಕಿಂತ ನಮ್ಮ ತಲೆಗೆ ನಾವೇ ಚಪ್ಪಲಿಯಲ್ಲಿ ಬಡಿದುಕೊಳ್ಳುವುದು ಉತ್ತಮ. ಇಂತಹ ಹೆಡ್ಡರು ಮೂರ್ಖ ಶಿಖಾಮಣಿ MLA MP ಗಳಿಂದ ನಮ್ಮ ಭಾರತ ದೇಶದಲ್ಲಿ ಸರ್ಕಾರಿ ವೈದ್ಯಕೀಯ ಹಾಗೂ ಇಂಜಿನಿಯರ್ ಕಾಲೇಜುಗಳ ಅಭಾವ ಸೃಷ್ಟಿ ಆಗಿದೆ. ಆ ಅಭಾವವನ್ನು ಜನರಿಗೆ ಗೊತ್ತಾಗದ ಹಾಗೆ ಮರೆಮಾಚಲು ಈ ರೀತಿಯ ನೀಟ್, JEE ಮೇನ್ ಎಂಬ ಕಪಟ ಎಕ್ಸಾಮ್ಗಳು ಸೃಷ್ಟಿಯಾಗಿವೆ. ಇದನ್ನು ಪ್ರತಿಯೊಬ್ಬ ಭಾರತೀಯರು ವಿರೋಧಿಸಬೇಕು. ಪ್ರತಿಯೊಂದು ತಾಲೂಕಿನಲ್ಲಿಯೂ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆ ಇರಲೇಬೇಕು ಹಾಗೂ NITಯಂತಹ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಯೂ ಇರಲೇಬೇಕು. ಆ ಬಗ್ಗೆ ನಾವು, ನಮ್ಮ ಸಂಸದರು, MLAಗಳು, ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕು. ಇದು ಗೆಳೆಯರಿ ಇಂದಿನ ನೀಟ್ ಹಾಗೂ JEE ಮೇನ್ ಪರೀಕ್ಷೆಯ ಬಗ್ಗೆ ಕಿರು ವಿವರ. ಈ ವಿವರ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಲು ಮರೆದಿರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ನಮಸ್ತೆ.